ರಾಜಾದಿರಾಜ ರಾಜ ಮಾರ್ಥಾಂಡ ಅಜಯ ಚಂದ್ರ ಕುಲದರಸ ಅಸ್ತಿನಾಪುರದೊಡೆಯ ಶ್ರೀ ಶ್ರೀ ದುರ್ಯೋಧನ ಸಾರ್ವಭೌಮ ಪರ ಬಹುಪರ ಶ್ರೀ ಶ್ರೀ ದುರ್ಯೋಧನ ಸಾರ್ವಭೌಮ ಪರ ಬಹುಪರ ಶ್ರೀ ಶ್ರೀ ದುರ್ಯೋಧನ ಸಾರ್ವಭೌಮ ಬಹುಪರ. ಓರಗಾಲಾಂಛನನ ಮೆರುಗು ಸ್ವರ್ಗ ಸರಿ ಹೋಲುವಂತಿದೆ. ಮಾವಾ ಉರಗಾಲಾಂಛನನ ಮೆರುಗು ಸ್ವರ್ಗ ಸರಿ ಹೋಲುವಂತಿರ. ಕುರುಕುಂಭಿಣಿಯ ಕಾರ್ಥ ಸ್ವರ ಸಂಪನ್ನ ದೀಪ್ತಿ ಮಣಿಮಕುಟ ವರ್ಧನಗೆ ದುರೋಧನ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನೋದಿಗಳಿರಲಿ ಎಣಯಿಹರೆಯನಗೆ ಸುರಸಿದ್ಧೂತನಯ ಗುರುವಂಧ್ಯ ವಿನಯ சாட்டியருவரையும் எனக்கு சரி சாட்டியருவரப்பே சாட்டியருவரையும் எனக்கு சரி சாட்டியருவரப்பே குருகுல ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದೊರ ಎನಿಸಿ ಬಾಳುತ್ತೆ. ಕುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದೊರ ಎನಿಸಿ ಬಾಳುತ್ತೆ. ಸಾಟಿಯರುವರೆയും எனக்கு சரி சாட்டியருவரப்பೇ ಭೀಷ್ಮ ಗುರುದ್ರೋಣಾಧಿಗಳಿರಲು ಶೌರ್ಯತೆ ರಣದೊಳು ರಿಪುಗಳ ಬಾಧಿಸದೆ ಬಿಡುವರ. ಭೀಷ್ಮ ಗುರುದ್ರೋಣಾಧಿಗಳಿರಲು ಶೌರ್ಯತೆ ರಣದೊಳು ರಿಪುಗಳ ಬಾಧಿಸದೆ ಬಿಡುವರ. ಈ ಮಾವ ಶಕುನಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ. ಈ ಮಾವ ಶಕುನಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ. ಅನುಜದು ಶಾಸನ ಅವನನ್ನು ವಧಿಸದಿರುವನೆ ಎನ್ನನುಜದು ಶಾಸನ ಅವನನ್ನು ವಧಿಸದಿರುವನೆ. ಹೀಗಿರುವಲ್ಲೇ ಸಾಟಿಯರುವರೆயும் எனக்கு சரி சாட்டியருவரப்பே சாட்டியருவரையும் எனக்கு சரி சாட்டியருவரப்பே ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದೊರ ಎನಿಸಿ ಬಾಳುತ್ತೆ. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದೊರ ಎನಿಸಿ ಬಾಳುತ್ತೆ. ಸಾಟಿಯರುವರೆയും எனக்கு ಸರಿ ಸಾಟಿಯರುವರಪ್ಪೆ. ಪಿತಾಮಹ ಪರಮ ಪೂಜ್ಯರಾದ ಆಚಾರ್ಯರೇ, ದುರ್ಯೋಧನ, ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರಾ? ರಾಜ್ಯ ಕೋಶಾಧಿಗಳನ್ನೆಲ್ಲವನ್ನೂ ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ.
ನೋಡಿದಿರಾ? ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದವರ ಅಟ್ಟಹಾಸ ಅದೆಷ್ಟರ ಮಟ್ಟಿಗೆ ಹೆಚ್ಚಿದೆ ಎಂಬುದನ್ನು. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಇದ್ದರೆ ಯುದ್ಧವು ಸಿದ್ಧ. ಯುದ್ಧ ಯುದ್ಧಕ್ಕೆ ನಾನು ಸದಾ ಸಿದ್ಧ. ಏನು ಹೇಳಿದಿರಿ ತಾತ? ಯುದ್ಧವೇ? ಯುದ್ಧ? ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಯ ಹಣ್ಣಿನಂತೆ ನಚ್ಚಗುಚ್ಚೋಗಿ ಹೋಗುವರು. ಸಹೋದರ, ಅಣ್ಣ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು. ಅಗ್ರಜ, ಇದೇನು ಹೀಗೆ ಹೇಳುತ್ತಿರುವಿರಿ? ನಮ್ಮ ಅಂಗಾಧಿಪತಿಯಾದ ವೀರ ಕರ್ಣನಿರುವುದಿಲ್ಲವೇ? ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣೆದುರಿಗೆ ಬೆಳೆದ ನನಗೇಕೆ ಆ ಯೋಚನೆ? ಸಮಾಚಾರವೇನು? ಪುರುಷೋತ್ತಮ. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ನಂದಗೋಪಾಲನು ಪುರುಷೋತ್ತಮನೋ? ಅವನು ನೇರವಾಗಿ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟುಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋಗಿರುವನಂತೆ. ದುರ್ಯೋಧನ, ಪರಮಾತ್ಮನು ಪಾಂಡವರಿಗೆ ದೂತತ್ವ ವಹಿಸಲು ಬರುತ್ತಿರುವ ಪರಮಾತ್ಮನನ್ನು ಈಗ ಈ ಆಡಿಸಿ ಮಾತನಾಡುತ್ತಿರುವುದಿಲ್ವಲ್ಲ? ನಿಮಗೆ ನಾಚಿಕೆ ಆಗುವುದಿಲ್ಲವೇ? ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ದೂತನಾಗಿ ಬರುತ್ತಿರುವ ಹೊರತು ನಿಮ್ಮಲ್ಲಿ ಯಾಚನೆಗಾಗಿ ಅಲ್ಲ. ಯಾರು ಮಾತನಾಡುತ್ತಿರುವುದು? ಯಾರು? ಓ, ವಿದುರ ಚಿಕ್ಕಪ್ಪ. ಏನು ಹೇಳಿದಿರಿ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕೆ? ಚಕ್ರವರ್ತಿಯಾದ ನಾನು ಅದನ್ನು ನಿಮ್ಮಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚೆ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರೋ? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿಮಗೆ ಮರಣವು ಸನ್ನಿಹಿತವಾಗಿರುವುದು. ಅದಕ್ಕೆ ನೀವು ನಿಮ್ಮ ಬುದ್ಧಿಗಳು ವಿಕಲ್ಪವಾಗಿ ಆಡುತ್ತಿರುವುದು. ಸಕಲ ವೀರರಿಂದ ಪರಿವೃತನಾದ ಈ ದುರ್ಯೋಧನ ಸಾರ್ವಭೌಮನಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನ ಅನವಶ್ಯಕ. ಸಹೋದರ, ಈ ವಿದುರನು ಪೂಜ್ಯನೋ ಹಿರಿಯನೋ ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ಇದು ರಾಜಸ್ಥಾನವೆಂಬ ಗೌರವವನ್ನರಿಯದೆ ಬಾಯಿಗೆ ಬಂದಂತೆ ಹರಡುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯಿಂದ ಹೊರದೋಡು. ಎಲ್ಲವೋ ವಿಧುರ, ಏನ ನುಡಿದೆಯ ಗಾನ ರೈತನೇ, ಪಾನ ಮತ್ತನಂತೇನ ನುಡಿದೆಯ ಗಾನ ರೈತನೇ. ಏನ ನುಡಿದೆಯ ಗಾನ ರೈತನೇ, ಪಾನ ಮತ್ತನಂತೇನ ನುಡಿದೆಯ ಗಾನ ರೈತನೇ. ಅಣ್ಣ, ಸಹೋದರ, ಕರೆಯದ ಸಭೆಗಾಗಮಿಸಿದ ಯಾದ ಕುರು ಸಾಮ್ರಾಟನ ಜರಿವಂತಾದಯ ವಿದುರ. ಕರೆಯದ ಸಭೆಗಾಗಮಿಸಿದ ಯಾದ ಕುರು ಸಾಮ್ರಾಟನ ಜರಿವಂತಾದ ಯಾರ ಬತ್ತಾಸದಿಂದಲೂ ಈ ವೀರ ಕೌರವೇಶ್ವರನ ಜರಿದು. ಯಾರ ಬತ್ತಾಸದಿಂದಲೂ ಈ ಪರಿ ವೀರ ಕೌರವೇಶ್ವರನ ಜರಿದು ಮೀರಿದ ಶಬ್ದಗಳಾಡಿದರೆ ಅಪ್ಪಳಿಸುವನೇ ಗದಾದೊಡ್ಡದೆ. ಮೀರಿದ ಶಬ್ದಗಳಾಡಿದರೆ ಅಪ್ಪಳಿಸುವನೇ ಗದಾದೊಡ್ಡದೆ. ಹೇನ ನುಡಿದೆಯ ಗಾನ ರೈತನೇ, ಪಾನ ಮತ್ತನಂತೇನ ನುಡಿದೆಯ ಗಾನ ರೈತನೇ. ಎಲ್ಲವೋ ವಿಧುರ, ಕೂಡಲೇ ಸಭೆಯನ್ನು ಬಿಟ್ಟು ಹೊರಡು. ಇಲ್ಲವಾದಲ್ಲಿ ತಕ್ಕ ಶಿಕ್ಷೆಯಾಗುವುದು ಎಚ್ಚರ. ಏನು? ನನ್ನನ್ನು ದುರ್ಯೋಧನ, ನನ್ನನ್ನು ಸಭೆಯಿಂದ ಆಚೆ ದೂಕುವಷ್ಟು ಧೈರ್ಯ ಉಂಟಾಯಿತೆ? ಎಂದಾದರೊಂದು ದಿನ ನಿಮ್ಮ ದುರ್ಬುದ್ಧಿಗಳನ್ನು ಸರಿಪಡಿಸಿಕೊಳ್ಳುವೆಂದು ಸುಮ್ಮನಿದ್ದೆ. ಹೇಳು ಅಂದು
ಅಂದು ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದುಕೊಂಡ ಈ ಅಮೂಲ್ಯವಾದ ಕೋದವಣ್ಣವನ್ನು ನಾನು ಈಗಲೇ ಮುರಿದು ಬಿಸಾಡುವೆನು. ಎಂತಹ ಅನರ್ಥವನ್ನು ಮಾಡಿದೆ. ಮುರಿದಯ್ಯ ಪರಿನೀಚನೆ ವಿದುರ, ಮುರಿದಯ್ಯ ಪರಿನೀಚನೆ ಸರಿ ಸಮಾನ ಸಾಹಸವಿಲ್ಲ. ಮುರಿದಯ್ಯ ಪರಿನೀಚನೆ ವೀರಭಟರೆ ಎದುರಳು ನಯ ಭಯವಿಲ್ಲದೆ, ವೀರಭಟರೆ ಎದುರಳು ನಯ ಭಯವಿಲ್ಲ. ಈ ಪರಿಕೃತ್ಯವಗೈದಯ ದುರುಳ, ಈ ಪರಿಕೃತ್ಯವಗೈದಯ ದುರುಳ. ಮುರಿದಯ್ಯ ಪರಿನೀಚನೆ ಸರಿ ಸಮಾನ ಸಾಹಸವಿಲ್ಲ. ಮುರಿದಯ್ಯ 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 ಪರಿನೀಚನೆ ಛೇನೀಚನೆ. ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದೆಯಾ? ಸಭೆಯನ್ನು ಬಿಟ್ಟು ಹೋಗೋಣ. ದುರ್ಯೋಧನ, ಮಿತ್ರ, ವಿದುರನನ್ನು ಅಪಹಾಸ್ಯಕ್ಕೆ ಈಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಮಿತ್ರ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನೂ ಬೆದರುವೆಯಾ? ದುರದೊಯ್ ಪಾರ್ಥನ ಶಿರವಂ ತರಿದು. ಮಿತ್ರ, ದುರದೋಯ್ ಪಾರ್ಥನ ಶಿರವಂ ತರಿದು ಧರಣಿ ಗುರುಳಿಸುವೆನೆನುತ ಶಪಥವನಾಂತು ಮಹೇಶ್ವರನ ಕುವರನ ಮೆಚ್ಚಿಸಿ, ಮಹೇಶ್ವರನ ಕುವರನ ಮೆಚ್ಚಿಸಿ ವರಛಾಪವನಾಂತು ನಿನಗೆ ಸಮರಾರಿಹರೇ. ಕರ್ಣ ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಬೆದರುವೆಯಾ? ಈ ವಿದುರನು ಎಂದು ತಾನೇ ತನ್ನ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು ಹೇಳು, ಅಥವಾ ಇವನ ಬಿಲ್ಲಿನಿಂದ ನಮಗಾಗುವ ಪ್ರಯೋಜನವಾದರೂ ಏನು? ಚಿಂತಿಸಬೇಡ, ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದ್ದೇ ಆದರೆ ಅವರು ಕೂಡಲೇ ಸಭೆಯನ್ನು ಬಿಟ್ಟು ಹೊರ ಹೋಗಬೇಕಾದೀತು. ಎಚ್ಚರ ಸಹೋದರ. ಅಣ್ಣ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೆನಲ್ಲ, ಸಿದ್ಧವಾಗಿರುವುದೇ? ಇದೋ ಅಣ್ಣ, ಸಿದ್ಧವಾಗಿರುವುದು. ಎಲ್ಲಿ ಕೊಡುವುದನ್ನು? ಆ ಕೃಷ್ಣನು ಇಲ್ಲಿಗೆ ಬರುವ ವೇಳೆ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುತ್ತೇನೆ. ಎಲ್ಲರೂ ಅಣ್ಣನ ಆಜ್ಞೆಯಂತೆ ನಡೆದುಕೊಳ್ಳಬೇಕು. ಇಲ್ಲವಾದಲ್ಲಿ ತಕ್ಕ ಶಿಕ್ಷೆ ಆಗುವುದು ಎಚ್ಚರ. ಶ್ರೀಕೃಷ್ಣ ಪರಮಾತ್ಮರಿಗೆ ಅಭಿನಯಿಸುವುದು. ಹಿರಿಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡದೆ ಸಹೋದರನ ಜೊತೆ ಏನೋ ಮಾತನಾಡುತ್ತಿರುವಂತೆ ನಾಟಕವಾಡುತ್ತಿರುವನು. ಆತನ ನಾಟಕ ನನಗೆ ತಿಳಿಯಲಿಲ್ಲವೇ? ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ಆತನೇ ಬಂದು ನನ್ನ ಪಾದದ ಮೇಲೆ ಬೀಳುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತರಾದ. ಸಿಂಹಾಸನದಿಂದ ಇಳಿದು ಬಂದಿರೋ ಅಥವಾ ಉರುಳಿ ಬಂದಿರೋ? ದುರ್ಯೋಧನ ಸಾರ್ವಭೌಮ, ಚಕ್ರವರ್ತಿಯಾದ ನೀನು ಧೂತನಾಗಿ ಬಂದಿರುವ ನನಗೆ ನಮಸ್ಕರಿಸಬಹುದೇ? ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದನೇ ಹೊರತು
ನಿನ್ನ ಕಾಲಿಗೆ ನಮಸ್ಕರಿಸಲು ಬಂದಿಲ್ಲ. ಆಗೊಂದು ವೇಳೆ ನಮಸ್ಕರಿಸಿದ್ದರೂ ಈ ಭೂಮಾತೆಗೆಂದು ತಿಳಿ, ನಿನಗೆಂದು ಹೆಮ್ಮೆಗೊಳ್ಳಬೇಡ. ಬಂದದ್ದಾಯಿತು. ಆಗಬಹುದು. ಭಾವ, ನಿನಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಇರಬಹುದು. ಇರಬಹುದು ಏನು, ಇದ್ದೇ ಇರುತ್ತದೆ. ಸಹೋದರ ಅಗ್ರಜ, ನಡೆಯಲಿ ನಮ್ಮ ರಾಜನರ್ತನ. ಯಾರಲ್ಲಿ ರಾಜನರ್ತಕಿಯನ್ನು ಬರ ಮಾಡಿ ಸಹೋದರ ಕರುನಾಳು ಕುರುಭೂಪ ರಾಜೇಶ್ವರ, ಕರುನಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ, ಧೀರ ಕರುನಾಳು ಕುರುಭೂಪ ರಾಜೇಶ್ವರ. ಸಹೋದರ ಮಾವ, ರಿಪು ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಶಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ. ಮಿತ್ರ, ಶಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ, ಸೋದರ ಮಾವನ ಹಿತದಿ ಚತುರ, ಕೌರವೇಶ್ವರ. ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ. ಮಾವ ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಪಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ. ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ, ಧೀರ ಕರುಣಾಳು ಕುರುಭೂಪ ರಾಜೇಶ್ವರ.
ಸಹೋದರ, ಸಮರ ಸಲ್ಲದು ಎಂದು ಹುಸಿನಗೆಯವರ ಸೂಸಿ ಸನ್ನೆ ಮಾಡುತ್ತಲಿಹನು ಕೃಷ್ಣ ಕೊಳಲ ಧ್ವನಿಯಿಂದ. ಸಹೋದರ, ನೀಲವರ್ಣನ ಈ ಮೌನಗಾನ ಏನಾನಂದ. ಕೃಷ್ಣ ಮುಕುಂದ ದೇವಕಿ ಕಂದ, ಕೃಷ್ಣ ಮುಕುಂದ ದೇವಕಿ ಕಂದ, ಜಗವಿಹುದೆ ನಿನ್ನಿಂದ ಮಾಧವ, ಜಗವಿಹುದೆ ನಿನ್ನಿಂದ, ಜಗವಿಹುದೆ ನಿನ್ನಿಂದ ಮಾಧವ, ಜಗವಿಹುದೆ ನಿನ್ನಿಂದ. ನರ್ತಕಿಯರೇ, ಹೇಳಿ ಮತ್ತೊಮ್ಮೆ, ಹೇಳಿ ಮತ್ತೊಮ್ಮೆ. ಜಗವಿಹುದೆ ನಿನ್ನಿಂದ, ಕುರುಕುಲ ದೊರೆಯ ಜಗವಿಹುದೆ ನಿನ್ನಿಂದ. ಮಲ್ಲರೊಳು ಮಲ್ಲ ಎಲ್ಲವನು ಬಲ್ಲ, ಮಲ್ಲರೊಳು ಮಲ್ಲ ಎಲ್ಲವನು ಬಲ್ಲ, ನಿನಗಿಂದು ಸಮರಿಹರೆ ಲೋಕದಿ, ನಿನಗಿಂದು ಸಮರಿಹರೆ, ನಿನಗಿಂದು ಸಮರಿಹರೆ ಲೋಕದಿ, ನಿನಗಿಂದು ಸಮರಿಹರೆ. ಅವರಾಗದಲ್ಲಿ ವರ್ಣಿಸಲಿ ನಿನ್ನ ಅವ ಸಂಗೀತದಿ ಹಾಡಿಕೊಂಡಾಡಲಿ, ಅವ ಸಂಗೀತದಿ ಹಾಡಿಕೊಂಡಾಡಲಿ. ಸಾರ್ವಭೌಮ ನಿನ್ನ ಛಲವ ಛಲದ ಸಮಯೋಳ್ ಪಗಳೆ, ಅವರಾಗದಲ್ಲಿ ವರ್ಣಿಸಲಿ. ತಗದೆ ಮಿದ ಕಜಣು, ತಗದೆ ಮಿದ ಕಜಣು, ತಾಮ್ ತಾಮ್ ತಾಮ್. ತಗದೆ ಮಿದ ಕಜಣು, ಮಿದ ಕಜಣು, ತಗದೆ ಮಿದ ಕಜಣು, ತಾಮ್ ತಾಮ್ ತಾಮ್. ತಗದೆ ಮಿದ ಕಜಣು, ತಾಮ್ ತಾಮ್ ತಾಮ್. ತಗದೆ ಮಿದ ಕಜಣು, ತಾಮ್ ತಾಮ್ ತಾಮ್. ತಗದೆ ಮಿದ ಕಜಣು, ಮಿದ ಕಜಣು, ತಗದೆ ಮಿದ ಕಜಣು, ಮಿದ ಕಜಣು, ದಚ್ಚಂ ತಗಜಂ ತಗಡಜಂ ತದಿಗಿಣ 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 ತದಚ್ಚಂ ತಗಜಂ ತಗಡಜಂ ತದಿಗಿಣ 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 ತದಚ್ಚಂ ತಗಜಂ ತಗಿಣಜಂ ತದಿಗಿಣ 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 ತಥಾ. ಕರುಣಾಳು ಕುರುಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ, ಧೀರ ಕರುಣಾಳು ಕುರುಭೂಪರಾಜೇಶ್ವರ, ರಾಜೇಶ್ವರ ರಾಜೇಶ್ವರ. ಸಹೋದರ, ನರ್ತಕಿಯರಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳುಹಿಸು. ಆಗಲಿ ಅಣ್ಣ. ಶ್ರೀಕೃಷ್ಣ ಪರಮಾತ್ಮರು ಈ ಸಭೆಗೆ ಬಂದ ಉದ್ದೇಶವನ್ನು ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನು ಇಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಚಾರದಲ್ಲಿ ಉತ್ಪ್ರೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ನೀವು ಹಾಗೆ ಮಾಡದಿದ್ದಲ್ಲಿ ಮುಂದೆ ಆಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವವನ್ನು ಅಥವಾ ಈ ಉಳಿಸುವಂಥದ್ದು. ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ
ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯಸಂಧರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದಿರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರವನ್ನು ಅವರು ಮರೆಯಲು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ. ಇಂತಹ ನಿಮ್ಮ ಮಹಾಪಾಪಗಳನ್ನೆಲ್ಲ ಮನ್ನಿಸಿ ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರ, ಕರ್ತವ್ಯಗಳನ್ನು ಪ್ರಾಜ್ಞರಾದ ನೀವೇ ನಿರ್ಧರಿಸಬೇಕು. ಧೃತರಾಷ್ಟ್ರ ಪ್ರಿಯಪುತ್ರರೇ, ದ್ರೋಣಾದಿ ಪ್ರಮುಖರೇ, ಸಭಾ ಸದರೇ, ಶ್ರೀಕೃಷ್ಣ ಪರಮಾತ್ಮರು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಈ ಸಭೆಯಲ್ಲಿ ಸವಿಸ್ತಾರವಾಗಿ ನಿಂದಿಸಿದ್ದಾರೆ. ಅದರಂತೆ ನೀವುಗಳು ನಡೆದುಕೊಳ್ಳುವಿರೆಂದು ನಾನಾದರೂ ಭಾವಿಸಿರುತ್ತೇನೆ. ಹೊಸ ದುರ್ಯೋಧನ, ಯುದ್ಧ ಎಂಬುದು ಎಂಥ ಘೋರ ಕರ್ತವ್ಯವೆಂದು ತಿಳಿದಿರುವೆ. ಕೇಳು ಈ ನನ್ನ ಅಭಿಮತವನ್ನು. ಬೇಡ ಸುಯೋಧನ ದುಡುಕುವುದನುಚಿತ. ದುರ್ಯೋಧನ, ಬೇಡ ಸುಯೋಧನ ದುಡುಕುವುದನುಚಿತ. ರಾಜ್ಯವ ನೀಡೈ ಛಲವನು ಗೈಯದೆ. ದುರ್ಯೋಧನ, ತಾತ, ರಾಜ್ಯವ ನೀಡೈ ಛಲವನು ಗೈಯದೆ. ಬೇಡ ಸುಯೋಧನ ದುಡುಕುವುದನುಚಿತ. ಇಳೆಯೊಳು ನಿನ್ನಯ ಫಲವನ್ನು ಮುರಿವರು. ದುರ್ಯೋಧನ, ಇಳೆಯೊಳು ನಿನ್ನಯ ಫಲವನ್ನು ಮುರಿವರು. ರಾಜ್ಯವ ನೀಡೈ ಛಲವನು ಗೈಯದೆ. ರಾಜ್ಯವ ನೀಡೈ ಛಲವನು ಗೈಯದೆ. ಬೇಡ ಸುಯೋಧನ ದುಡುಕುವುದನುಚಿತ. 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 ದುರ್ಯೋಧನ, ಪಾಂಡವರೇನು ಅನ್ಯರೇ? ಅವರು ನಿನಗೆ ಚಿಕ್ಕಪ್ಪನ ಮಕ್ಕಳಲ್ಲವೇ? ನಿನಗೆಷ್ಟು ರಾಜ್ಯದ ಮೇಲೆ ಅಧಿಕಾರವಿದೆಯೋ ಅವರಿಗೂ ಅಷ್ಟೇ ಅಧಿಕಾರವಿದೆ. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮರು ಹೇಳಿದ ಹಾಗೆ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ನೀನು ಸಂತೋಷದಿಂದ ರಾಜ್ಯವನ್ನಾಳು. ಪಾಂಡವರು ಸಹ ಸಂತೋಷದಿಂದಿರುವರು. ಇದೇ ನನ್ನ ಅಭಿಮತ. ತಾತ, ರಾಜ್ಯಭಾರದ ಹೊಣೆಯನ್ನೆಲ್ಲ ನಮಗೆ ಹೊರಸಿರುವಿರಿ ತಾನೆ. ಅದನ್ನು ನಾವೇ ನಿಶ್ಚಯಿಸಿಕೊಳ್ಳುತ್ತೇವೆ. ತಾವಿಂದು ನಿಶ್ಚಿಂತರಾಗಿರಿ. ದುರ್ಯೋಧನ, ಬರೀ ಭ್ರಮೆಯಿಂದಲೇ ಕೆಡದಿರೋ ಕೌರವ ಕುರು ರಾಜ್ಯವ ಬಯಸಿ. ದುರ್ಯೋಧನ, ಗುರುದೇವ, ಬರೀ ಭ್ರಮೆಯಿಂದಲೇ ಕೌರವ ಕುರು ರಾಜ್ಯವ ಬಯಸಿ. ದುರ್ಯೋಧನ, ಆಚಾರ್ಯರೇ, ಕುರು ಪಾಂಡವರೊಳು ಸಮರವು ಬೇಡವೋ? ದುರ್ಯೋಧನ, ಕುರು ಪಾಂಡವರೊಳು ಸಮರವು ಬೇಡವೋ? ಕುರು ಪಾಂಡವರೊಳು ಸಮರವು ಬೇಡವೋ? ಕುರು ಪಾಂಡವರೊಳು ಸಮರವು ಬೇಡವೋ? ವಿನಯದಿ ನುಡಿಗಳ ಆಲಿಸುವೀರ. ವಿನಯದಿ ನುಡಿಗಳ ಆಲಿಸುವೀರ. ಬರಿ ಭ್ರಮೆಯಿಂದಲೇ ಕೆಡದಿರೋ ಕೌರವ ಕುರು ರಾಜ್ಯವ ಬಯಸಿ.
ದುರ್ಯೋಧನ ಆಚಾರ್ಯ ಜಗದೋದ್ಧಾರನ ಪರಮ ಪುರುಷನ ವಾಸುದೇವ ಜಗದೋದ್ಧಾರನ ಪರಮ ಪುರುಷನ ಜಗದೋದ್ಧಾರನ ಕೃಷ್ಣನ ವಾಸುದೇವ ಜಗದೋದ್ಧಾರನ ಪರಮ ಪುರುಷನ ವಾಸುದೇವ ಜಗದೋದ್ಧಾರನ ಪರಮ ಪುರುಷನ ಜಗದೋದ್ಧಾರನ ಪರಮ ಪುರುಷನ ಸಂಧಿಯ ವಿವರವ ಆಲಿಸುವೀರ ಸಂಧಿಯ ವಿವರವ ಆಲಿಸುವೀರ ಪರಿಭ್ರಮೆಯಿಂದಲೇ ಕೆಡದಿರೋ ಕೌರವ ಕುರು ರಾಜ್ಯವ ಬಯಸಿ ಕುರು ರಾಜ್ಯವ ಬಯಸಿ ಕೌರವ ಕೌರವ ದುರ್ಯೋಧನ, ಪಾಂಡವರೇನು ನಿನಗೆ ಹನ್ನೆರೆ ಕುಮಾರ, ನಿನ್ನ ಚಿಕ್ಕಪ್ಪನ ಮಕ್ಕಳು. ಅಲ್ಲದೆ ಈ ಕುರು ರಾಜ್ಯದ ಮೇಲಿನ ಅಧಿಕಾರ ನಿನಗೆಷ್ಟು ಇದೆಯೋ ಅಷ್ಟೇ ಅಧಿಕಾರ ಆ ಪಾಂಡವರಿಗೂ ಸಹ ಇದೆ. ಅಲ್ಲದೆ ಈ ಭರತ ಭೂಮಿಯನ್ನು ಅನೇಕ ರಾಜ ಮಹಾರಾಜರು ಆಳಿ ಗತಿಸಿರುವರು. ಅಲ್ಲದೆ ಜಗದೋದ್ಧಾರನಾದ ಶ್ರೀಕೃಷ್ಣ ಪರಮಾತ್ಮನ ರಾಯಭಾರವನ್ನು ನೀನು ನಿರಾಕರಿಸಬೇಡ ಕುಮಾರ, ನಿರಾಕರಿಸಬೇಡ. ಇದು ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ನಿನ್ನಲ್ಲಿರುವ ದುರ್ಗುಣ ದುರಭಿಮಾನ ಬಿಟ್ಟು ಪಾಂಡವರಿಗೆ ಸಲ್ಲಬೇಕಾಗಿರುವ ಅರ್ಧ ರಾಜ್ಯವನ್ನು ಕೊಟ್ಟು ಸುಖ ವೈಭವದಿಂದ ಈ ಧರಣಿ ನಾಳು. ಇದೇ ನನ್ನ ಅಭಿಮತ ಕುಮಾರ. ಗುರುದೇವ, ತಮ್ಮ ಮೇಲಿನ ಗುರುವೆಂಬ ಮಮಕಾರ ನಮಗೆ ಹಿರಿದು ತಾವು ನಿಶ್ಚಿಂತರಾಗಿರಿ, ಎಲ್ಲವನ್ನು ನಾವೇ ನೋಡಿಕೊಳ್ಳುತ್ತೇವೆ. ದುರ್ಯೋಧನ, ಯಾರು? ಓಹೋ, ವಿದುರ ಚಿಕ್ಕಪ್ಪ. ನಮಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರೋ? ನಡೆಯಲಿ ನಿಮ್ಮ ಅರಣ್ಯ ರೋಧನ. ಹೌದು ದುರ್ಯೋಧನ, ಹೌದು, ನನ್ನದು ಅರಣ್ಯ ರೋಧನವೇ. ಏನು ಮಾಡಲಿ, ನಿನ್ನಂತಹ ದುರ್ಬುದ್ಧಿಹೀನರಿಗೆ ಬುದ್ಧಿ ಹೇಳಬಾರದೆಂದು ಹಿರಿಯರು ಹೇಳಿರುವರು. ಆದರೆ ಕೆಡುವವರನ್ನು ಕಂಡಾಗ ನಮ್ಮ ಮನಸ್ಸು ನಿಲ್ಲುವುದಿಲ್ಲ. ಕೆಡುವವರನ್ನು ಕಂಡಾಗ ಬುದ್ಧಿ ಹೇಳಬೇಕಾದುದು ನಮ್ಮ ಕರ್ತವ್ಯ. ನಿನಗೆ ಯೌವನ ಮದದಿಂದ ನಿನ್ನ ಕಣ್ಣುಗಳು ಮುಚ್ಚಿ ಹೋಗಿವೆ, ರಾಜ್ಯ ಮದದಿಂದ ಕಿವಿಗಳು ಕೇಳಿಸಿದಂತಾಗಿದೆ. ದುರ್ಯೋಧನ, ರಾಜ್ಯವನ್ನೆಲ್ಲ ನೀನೇ ಇಟ್ಟುಕೋ. ಆದರೆ ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೊಲ್ಲಿರೇಕೆ? ನಿಮಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿಯೇ ದೋಷಗಳು ಕಾಣಿಸುತ್ತವೆ ಅಲ್ಲವೇ? ಆದರೆ ಆ ಪಾಂಡವರು ಮಾತ್ರ ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹುಶ್ಲಾಘನೀಯವಾಗಿಯೇ ಹೇಳಿ ಮುಗಿಸಿರುವೆ. ಆದರೆ ನಿನ್ನ ಮರಳು ಮಾತಿಗೆ ಒಡಂಬಡುವ ಅಪ್ರಬುದ್ಧನಲ್ಲ, ಈ ಛಲದಂಕಮಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ, ಸ್ವಾಭಿಮಾನ್ಯ ಶೂನ್ಯತೆಯಿಂದ ಕೂಡಿದ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಇಷ್ಟೊಂದು ಅಪಮಾನವೇ ದುರ್ಯೋಧನ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡುವ ಕೌರವೇಶ್ವರ. ಸಾಕು ನಿಲ್ಲಿಸು ನಿನ್ನ ವಾಕ್ಪಟುತ್ವ.
ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಭಿಮಾನವೇ? ಬಹಳ ಚೆನ್ನಾಗಿ ಹೇಳಿದೆ. ಅದು ಹಾಗಲ್ಲ, ಹೇಳುತ್ತೇನೆ ಕೇಳು. ಭರತ ಖಂಡವ ಜಯಿಸಿ ಹರುಷದೆಂ ಕುರುಕುಲವ ಪರಿಪಾಲಿಸುತ್ತಿರ್ಪ ಎನಗದಾರು ಸಾಟಿ. ಕೃಷ್ಣ ಭರತ ಖಂಡವ ಜಯಿಸಿ ಹರುಷದೆಂ ಕುರುಕುಲವ ಪರಿಪಾಲಿಸುತ್ತಿರ್ಪ ಎನಗದಾರು ಸಾಟಿ. ಭಂಡ ಭೀಮನ ಗುಂಡಿಗೆಯ ಸೀಳಲು ಪಂಥಗೈದ ಎನ್ನನು ಜನಿಗದಾರು ಸಾಟಿ. ಕುಮಾರಸ್ವಾಮಿಯ ಮೆಚ್ಚಿಸಿ ಕೃಷ್ಣ ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲವಿದ ಧನುವಂ ಪಡೆದ ಈ ಕರ್ಣನಿಗದಾರು ಸಾಟಿ. ಅಸಮಬಲಶಾಲಿಗಳು ಭೀಷ್ಮ ದ್ರೋಣಾಧಿಗಳು ಅಸಮಬಲಶಾಲಿಗಳು ಭೀಷ್ಮ ದ್ರೋಣಾಧಿಗಳು ಸಾಹಸದಿಂ ಸದಬಡೆವರು ಮಕುಟ ಮರ್ದನರ. ಕೃಷ್ಣ ಕೃಷ್ಣ ಏನು ಹೇಳಿದೆ? ನಮ್ಮದು ದುರಹಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ, ದುರಭಿಮಾನವೇ? ಅದು ಹಾಗಲ್ಲ, ಹೇಳುತ್ತೇನೆ ಕೇಳು. ಏ ಚಕ್ರವರ್ತಿಯಾದ ಈ ದುರ್ಯೋಧನ ಸಾರ್ವಭೌಮನನ್ನು ಸದೆಬಡಿಬೇಕೆಂದಿರುವನಲ್ಲವೇ ಆ ನಿನ್ನ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಪ್ರಾಣಮಿತ್ರನನ್ನು ವಧಿಸಬೇಕೆಂದಿರುವನಲ್ಲವೇ ಆ ನಿನ್ನ ಪಾರ್ಥ? ಅದು ದುರಹಂಕಾರ. ಸ್ವಾಭಿಮಾನ್ಯ ಶೂನ್ಯತೆಯಿಂದ ಸದಾ ಕಾಲವು ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸುತ್ತಿರುವರಲ್ಲ ಆ ಹೇಡಿ ಪಾಂಡವರು. ಅದು ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಈ ಭಾರತ ಖಂಡದಲ್ಲಿ ತಮ್ಮ ಅಖಂಡ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಯೋಜನೆಯನ್ನು ಹಾಕುತ್ತಿರುವರಲ್ಲವೇ ಆ ನಿನ್ನ ಹೇಡಿ ಪಾಂಡವರು. ಅದು ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಶ್ರೇಷ್ಠರು, ನಾವೇ ಬಲವಂತರು ಎಂದು ಹೆಮ್ಮೆಗೊಳ್ಳುತ್ತಿರುವರಲ್ಲ ಆ ನಿನ್ನ ಹೇಡಿ ಪಾಂಡವರು. ಅದು ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರೂ ಸರಿಯೇ ಈ ದುರ್ಯೋಧನನ ನಿರ್ಧಾರವು ಚಲಿಸದು, ಚಲಿಸಲಾರದು, ಚಲಿಸಕೂಡದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಹೊರಡು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿಯ ಜ್ವಾಲೆಯು ಇಂತಹ ಯುದ್ಧ ಬಿರುಮಾತುಗಳಿಂದ ಏನು ಪ್ರಯೋಜನವಿಲ್ಲ ಕೃಷ್ಣ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ.
ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ನಾಡು ದೊರಕದು ಕಾಡಿಗೋಗಲಿ ಸೇರಲಾಗದಿ ರಾಜ್ಯದಳು. ನಾಡು ದೊರಕದು ಕಾಡಿಗೋಗಲಿ ಸೇರಲಾಗದಿ ರಾಜ್ಯದಳು. ದುಷ್ಟ ಪಾಂಡವರ ಮುಷ್ಟಿ ಮುರಿಯುತ್ತೆ ಮೆಟ್ಟಿ ಮೆರವನ ಜಗದೊಳಗೆ, ಮೆಟ್ಟಿ ಮೆರವನ ಜಗದೊಳಗೆ, ಮೆಟ್ಟಿ ಮೆರವನ ಜಗದೊಳಗೆ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಕೃಷ್ಣ, ರಣರಂಗದಲ್ಲಿ ಆ ಪುಂಡ ಭೀಮನ ಉಂಡವನ್ನು ಥಂಡಿಸದೆ ಶಾಂತಲಾಗಲಾರನು ಈ ದುಶ್ಯಾಸನನು. ಹೋಗು ಹೋಗು, ಆ ಬಡ ಪಾಂಡವರಿಗೆ ಯುದ್ಧಕ್ಕೆ ಸಕಲ ಸಿದ್ಧತೆಗಳನ್ನು ಏರ್ಪಡಿಸಿಕೊಳ್ಳುವಂತೆ ತಿಳಿಸಿಬಿಡು. ಫಲ ಸಹೋದರ, ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಹಾಗೆ ತೀರದ ಹೊರತು ಈ ರಾಧೇಯನಿಗೆ ಮೃಷ್ಟನವೂ ರುಚಿಸುವುದಿಲ್ಲ. ಕರ್ಣ, ನೀನು ಸಹ ಇವರಂತೆಯೇ ಮಾತನಾಡುತ್ತೀರಿ. ರಾಧೇ ಪಂಥ ಕೃಷ್ಣ ಚಲಿಸದೋ ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ ಮತಿಗೆಟ್ಟು ನುಡಿವಿರೇಕೆ. ಮಹಾರಥಿಕರೆಂದೆನಿಸಿ ಮತಿಗೆಟ್ಟು ನುಡಿವಿರೇಕೆ. ಮಹಾರಥಿಕರೆಂದೆನಿಸಿ ಧುರುಳ ಪೋರ್ಥನ ಶಿರವ ಹರಿವ ತನಕ ಹಲೋ ಮಿತ್ರ, ಧುರುಳ ಪಾರ್ಥನ ಶಿರವ ಹರಿವ ತನಕ ಶಾಂತಿಯೇ ಅಂಗಾಧಿಪಗೆ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ವೃದ್ಧರಿಗೆ ಸ್ವಾಭಾವಿಕವಾದದ್ದೇ ಹೊರತು ನಮ್ಮಂತಹ ವೀರರಿಗಲ್ಲ. ಕಾರಣ ನೀನು ಸಹ ಇವರಂತೆಯೇ ಮಾತನಾಡುತ್ತಿರುವೆ. ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಯೋಚಿಸುತ್ತಿರುವೆಯ. ಇದು ನಿನ್ನ ಧರ್ಮವೇ? ಪಾಂಡುತನಯರ ಹಿತವನ್ನು ಬಯಸುವ ಕೃಷ್ಣ, ಪಾಂಡುತನಯರ ಹಿತವನ್ನು ಬಯಸುವ ಸಂಧಿಯ ನಾಟಕವ ಹಾಡಲು ಬಂದಿರುವೆ. ಪರಮೇಶ್ವರ ಮಿತ್ರ, ಸಂಧಿಯ ನಾಟಕವ ಹಾಡಲು ಬಂದಿರುವೆ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಅರಿತವನೇ. ಸಲ್ಲದು ನಿನಗೆ ವಲ್ಲಭನೇ ಭಾಮಾ ವಲ್ಲಭನೇ. ಹಠವಂತರು ನಾವು ಕೃಷ್ಣ,
ಹಠವಂತರು ನಾವು ಹಠವಂತರು ನಾವು ಕೃಷ್ಣ ಹಠವಂತರು ನಾವು ನಿನಗಿದು ತಿಳಿಯದೆ ಸಂಧಿಯ ನಾಟಕವಾಡಲು ಬಂದಿರುವೆ ಹಠವಂತರು ನಾವು ನಿನಗಿದು ತಿಳಿಯದೆ ದುರದಳು ಪೋತನ ಶಿರವನ್ನು ಕಡಿಯುವೆ ದುರದಳು ಭಾರ್ತನ ಶಿರವನ್ನು ಕಡಿಯುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಅರಿತವನೇ ಸಲ್ಲದು ನಿನಗೆ ವಲ್ಲಭನೇ ಕಾಮ ವಲ್ಲಭನೇ ಅರ್ಜುನ ಕೃಷ್ಣ ನಿನ್ನ ಪ್ರಾಣಸಖನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಇಡೀ ಕುರುವಂಶವನ್ನೇ ನಾಶ ಮಾಡಲು ಬಂದಿರುವೆಯ ನಿನ್ನ ಧರ್ಮಕ್ಕಿಂತ ನನ್ನ ಕೌರವೇಶ್ವರನಿಗಾಗಿ ನನ್ನ ತನುಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಮೇಲು ಯದುಪತಿ ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ ಬಲೆ ಬಲೆ ಹಂಗಾದಿಪ್ಪ ನಿನ್ನೀ ಕಠೋರ ನುಡಿಗಳಿಂದ ಯಾದವಾಗಿನ ಕಂಠವೇ ಬಿಗಿದಂತಾಯಿತು ಓಹೋ ಮೇರೆ ಮೀರಿತು ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ ಆದರೂ ಒಂದು ಮಾತನ್ನು ಹೇಳುವೆನು ಕೇಳಿ ಭಾರತ ಭೂಮಿ ಜಯಿಸಿ ಪುರಾಟ ಭಾರತ ಭೂಮಿ ಜಯಿಸಿ ಸಮಾನ ಶೌರ್ಯದ ವಿರಾಜ ಶಿವಸಹೋ ನಿರಾಕರಿಸದಿರೈ ಭಾರತ ಭೂಮಿ ಜಯಿಸಿ ಪುರಾಟ ಜಯಿಸಿ ಕರೆಸಿ ಗನಿ ಅನುಜಾತರ ಕರೆಸಿ ಗನಿ ಅನುಜಾತರ ಧರೆಯ ನಿತ್ತು ಖ್ಯಾತಿ ಪಡೆ ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವಿ ವೈರವನು ನೀಗಿನಿ ಕೈರಣೆಯಂತಾಳೈ ವೈರವನು ನೀಗಿನಿ ಕೈರಣೆಯಂತಾಳ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಬಂದು ವರಗುಣಯುತ ನೆನಪು ಒರೇ ದರೆ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಬಂದು ವರಗುಣಯುತ ನೆನಪು ಒರೇ ದರೆ ಭಾರತ ಭೂಮಿ ಜಯಿಸಿ ವಿರಾಜ ಸಮಾನ ಶೌರ್ಯದ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ ಜಯಿಸಿ ಜಯಿಸಿ ದುರ್ಯೋಧನ ಕೃಷ್ಣ ಈ ನಿನ್ನ ಗುರು ಹಿರಿಯರನ್ನು ಬಂಧುಗಳನ್ನು ಸಹೋದರರನ್ನು ಒಂದು ಸಾರಿ ದಿಟ್ಟಿಸಿ ನೋಡು ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ ಶಾಂತಿ ಸಂಧಾನಕ್ಕೆ ಸಮ್ಮತಿಸು ಈ ದಾನವ ವಿಜಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ ಮತ್ತಾರ ಸಲುವಾಗಿ ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕುಲಕೋಟಿಯನ್ನು ರಕ್ಷಿಸುವ ಸಲುವಾಗಿ ನಾನು ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆನು ಭಿಕ್ಷಾ ಪ್ರದಾನ ಮಾಡು ಇದರಲ್ಲಿ ನನ್ನ ಅಪರಾಧವೇನಿದೆ ಯದುಪತಿ ಪಾಂಡವರು ಜೂಜಾಡಿ ರಾಜ್ಯ ಕೋಶಾಧಿಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ ಕೇಳು ವಾಸುದೇವ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ ಪಾಂಡವರು
ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಿಗೆ ಕೃಷ್ಣ ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಿಗೆ ರೂಢಿಯೊಳಗವರದೆಲ್ತು ಶ್ರೇಷ್ಠರೆನಿಪರೈ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಕೃಷ್ಣ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಅರಿತು ನೀನಿದೆಲ್ಲವಾ ಕೃಷ್ಣ ಅರಿತು ನೀನಿದೆಲ್ಲವ ಭ್ರಾಂತಿ ಮೂಡಿಪೆಯ ಮುಕುಂದ ಭ್ರಾಂತಿ ಮೂಡಿಪೆಯ ಮುಕುಲ್ ಕೃಷ್ಣ ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರುಗಳ ಕೈಯಲ್ಲಿ ಈ ಸಾಮ್ರಾಜ್ಯವನ್ನೊಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ. ಯುದ್ಧದ ಭಯವನ್ನು ತೋರಿಸುವೆಯಾ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ತಿರುನಾಗು ದುರ್ಯೋಧನ. ನಿನ್ನ ಅಭೀಷ್ಟವು ಯುದ್ಧವೇ ಆದರೆ ಅದನ್ನೇ ಹೊಂದುವೆಯಂತೆ. ಆದರಿದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಬಲ್ಲೆಯ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುವಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನನ್ನು ಕಪಟ ದ್ಯೂತ ಕೆಳೆದದನ್ನು ಮರೆತೆಯ? ಸಹೋದರನ ಪತ್ನಿಯನ್ನು ರಾಜ್ಯಸಭೆಗೆ ತರಿಸಿ ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ವಾರಣವತದ ಅರಗಿನ ಮನೆ, ಏಕಚಕ್ರನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ ಕೃಷ್ಣ. ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದಿರುವ ಈ ಕೆಚ್ಚರಿಯ ಕಟ್ಟಾಳು ಕಲಿ ಕೌರವೇಶ್ವರನನ್ನು ಕಂಡು ಅಂದು ಆ ಮಯಸಭೆಯಲ್ಲಿ ಕೈ ಚಪ್ಪಾಳೆ ತಟ್ಟಿ ಕೇಕೆ ಹಾಕಿ ನಕ್ಕಳಲ್ಲ ಆ ಪಾಂಡವರ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಕೃಷ್ಣ ಛಲವೆಂಬ ವಜ್ರ ಕವಚವನ್ನು. ಸ್ವಯಂಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ ಕೆರೆದು ಕದನಕ್ಕೆ ನಿಂತರೂ ಸರಿಯೇ. ಅಷ್ಟ ಐಶ್ವರ್ಯ ಸಂಪನ್ನನಾದ ಈ ದುರ್ಯೋಧನ ಸಾರ್ವಭೌಮನು ಈ ಹಸ್ತಿನಾವತಿಯ ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಿಗೆ ಹೋದರೂ ಸರಿಯೇ. ಛಲ ಛಲ ಛಲವನ್ನು ಬಿಡ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ ಕೃಷ್ಣ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ.
ಛಲವನ್ನು ಬಿಡದಲೆ ಕಡುಗಲಿ ದರ್ಪದೆ ಛಲವನ್ನು ಬಿಡದಲೆ ಕಡುಗಲಿ ದರ್ಪ ಛಲವ ಜಯಿಸಿ ಕನಮುದದೊಳುನ ಛಲವ ಜಯಿಸಿ ಕನಮುದದೊಳುನ ಛಲವ ಜಯಿಸಿ ಕನಮುದದಿ ಮೆರವೆ ಕೊಡುವುದಿಲ್ಲವೋ ರಾಜ್ಯವ ಕಟ ಕಡೆಯ ಮಾತಿದು ದುರಂತವಾದ ಕೊಡುವುದಿಲ್ಲವೋ ರಾಜ್ಯವ ಕಟ ಕಡೆಯ ಮಾತಿದು ದುರಂತವಾದ ಕೊಡುವುದಿಲ್ಲವೋ ರಾಜ್ಯವ ಕ್ರಿಸ್ತ ಅಪಾಂಡು ನಂದನರು ಎನ್ನೊಡ ಯುದ್ಧವ ಅಪಾಂಡು ನಂದನರು ಎನ್ನೊಡ ಯುದ್ಧವ ಮಾಡಿ ಗೆಲ್ಲಲಿ ರಾಜ ಧೀರತ್ವದಿ ಯುದ್ಧ ಮಾಡಿ ಗೆಲ್ಲಲಿ ರಾಜ ಧೀರತ್ವದಿ ಕೊಡುವುದಿಲ್ಲವೋ ರಾಜ್ಯವ ಕಟ್ಟ ಕಡೆಯ ಮಾತಿದು ದುರಂತವಾದ ಕೊಡುವುದಿಲ್ಲವೋ ರಾಜ್ಯವ ಕೊಡುವುದಿಲ್ಲವೋ ರಾಜ್ಯವ ಕೊಡುವುದಿಲ್ಲವೋ ರಾಜ್ಯವ ಕೃಷ್ಣ ಆ ಪಾಂಡವರು ರಾಜ್ಯವನ್ನು ಬಯಸುವುದೇ ಆದರೆ ಅದು ದೊರೆಯುವುದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ ವೀರರಥಿಕರ ಘೋಷದಲ್ಲಿ ಸಂಧಾನದಿಂದ ಎಂದಿಗೂ ರಾಜ್ಯ ದೊರಕದು ಕೃಷ್ಣ ರಾಜ್ಯ ದೊರಕದು ಛಲ ತೊಟ್ಟು ಮಾಡುವೆ ಯುದ್ಧ ಖಡಾಕಡಿ ಸತ್ತರೆ ಸಾಯುಜ್ಯ ಬದುಕಿದರೆ ಅಖಂಡ ಸಾಮ್ರಾಜ್ಯ ಇದೆ ಇದೇ ನನ್ನ ಕಟ್ಟ ಕಡೆಯ ಸಂದೇಶ ಹೋಗು ಹೋಗಿ ಆ ನಿನ್ನ ಹೇಳಿ ಪಾಂಡವರಿಗೆ ಹೇಳು ಸಂಗ್ರಾಮಕ್ಕೆ ಬೇಕಾದ ಸಲಕರಣೆಗಳನ್ನು ಸಿದ್ಧಪಡಿಸಿಕೋ ಎಂದು ಕತಿ ಬೇಡೈಸು ಯೋಧನ ತೋರೀಗ ಜಾತಿಯ ಕತಿ ಬೇಡೈಸು ಯೋಧನ ತೋರೀಗ ಜಾತಿಯ ಅದೇ ಜಿಂತು ಮೊದರುವೆ ಅದೇ ಮಾತ ನುಡಿಯುವೆ ಕೃಷ್ಣ ಅದೇ ಕಿಂತು ಮೊದರುವೆ ಅದೇ ಮಾತ ನುಡಿಯುವೆ ಕುಲಹೀನ ಕುಲವ ಭರತೆಯ ದುರದೊಳು ಕಡಿಯದೆ ಬಿಡುವೆನೆ ಕುಲಹೀನ ಕುಲವ ಭರತೆಯ ದುರದೊಳು ಕಡಿಯದೆ ಬಿಡುವೆನೆ ಕದನದಲ್ಲಿ ನಿನ್ನ ಮದವ ನಡಗಿಪ ಕದನದಲ್ಲಿ ನಿನ್ನ ಮದವ ನಡಗಿಪ ಚತುರರಿಹರೋ ಮರುಳೆ ಮಂದಮತಿಯಂತೆ ಮುಲ್ದನರಿಯದೆ ಮಂದಮತಿಯಂತೆ ಮುಂದನರಿಯದೆ ಗಂದುಗವಾ ಪಡುವೆ ಮರುಳೆ ಗಂದುಗವಾ ಪಡುವೆ ಸಾರು ನಾ ಸೈಸೆ ಈ ನಿನ್ನ ಮೋಸ ಸಾರು ನಾ ಸೈಸೆ ಈ ನಿನ್ನ ಮೋಸ ಸೈರಿಸಬಲ್ಲವರ ಸುಯೋಧನ ಸೈರಿಸಬಲ್ಲವರ ಪರಮ ಪುರುಷ ನೆರಿಪ ಬಿರುದನು ಕೊಡವಿಯೊಳ್ ಅಡಗಿಪೆ ಕೆಡುಕನೆ ಪರಮ ಪುರುಷ ನೆರಿಪ ಬಿರುದನು ಕೊಡವಿಯೊಳ್ ಅಡಗಿಪೆ ಕೆಡುಕನೆ ಕತಿ ಬೇಡೈಸು ಯೋಧನ ತೋರಿದ ಜಾತಿಗಳು ಕೈರಣೆ 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 ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪ ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಕ್ಷತ್ರಿಯ ಕುಲ ಕಳಂಕ ಸ್ವರೂಪನೇ ದುರ್ಯೋಧನ ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ ಅಪರಾಧಕ್ಕೆ ತಕ್ಕ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು ಯಾರೂ ನಿರ್ಣಯಿಸಬೇಕಾಗಿಲ್ಲ ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನಿಟ್ಟಿದ್ದೇನೆ ಯಾರಿಗೋ ಇನ್ಯಾರಿಗೆ ಸಾರ್ವಭೌಮರಿಗೆ ಏನೆಂದು ಅದನ್ನು ನನ್ನ ಬಾಯಿಂದ ಕೇಳುವ ಮೊದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಿಂದ ಬೀಳ್ಕೊಡಬೇಕೆಂದು ನನ್ನ ಮಾವನವರು ನನಗೆ ಮುಖ್ಯ ಸಲಹೆಯನ್ನಿತ್ತಿದ್ದಾರೆ ಕೃಷ್ಣ ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು
ಅದ್ಭುತವಾಗಿಯೇ ಇರಬೇಕು. ಹೌದೌದು, ನಿಮ್ಮ ಈ ಅದ್ಭುತ ರಾಯಭಾರಕ್ಕೆ ಅದ್ಭುತ ಸತ್ಕಾರವೇ ಸರಿ. ಹಾ, ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ, ಅಣ್ಣ, ಬಂಧಿಸು ಈ ಕೃಷ್ಣನನ್ನು. ಬಂಧಿಸಿರಿ, ಬಂಧಿಸಿರಿ. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕಿಗೆ ತಕ್ಕ ಶಾಸ್ತಿಯನ್ನು ಮಾಡುತ್ತೇವೆ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸಿದಂತೆ ನನ್ನನ್ನು ಬಂಧಿಸಲು ಯತ್ನಿಸುವಿರ? ವ್ಯರ್ಥ. ಅದು ನಿಮ್ಮಿಂದ ಸಾಧ್ಯವಾಗದು, ನಿಮ್ಮಿಂದ ಸಾಧ್ಯವಾಗದು. ಈಗ ನನ್ನನ್ನು ಬಂಧಿಸಿರಿ. ಬಂಧಿಸಿರಿ. ಅಲ್ಲಿಯೂ ಕೃಷ್ಣ. ಒಂದಾಗಿ. ಕತ್ತಿಯನ್ನು ತಲುಪಿಸು. ಒಂದಾಗಿ. ಕೃಷ್ಣ, ಕೃಷ್ಣ, ಅಲ್ಲಿಯೂ ಕೃಷ್ಣ.